ಈ ಬಾರಿಯ T20 ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾದಲ್ಲಿ ಇವರು ಸೆಲೆಕ್ಟ್ ಆಗ್ತಾರೋ ಇಲ್ವೋ ಗ್ಯಾರಂಟಿ ಇದ್ದಿದ್ದಿಲ್ಲ, ಅನುಮಾನ ಇತ್ತು. ಆದರೆ ಪುಣ್ಯಕ್ಕೆ T20ಯ ಟೀಮ್ ಇಂಡಿಯಾದ ಟೀಮಲ್ಲಿ 15ರ ಸ್ಥಾನದಲ್ಲಿ ಇವರು ಕೂಡ ಅವಕಾಶ ಸಿಕ್ತು. ಅದಾದಮೇಲೆ ಆರಂಭಿಕ ಹಂತದಲ್ಲಿ ಇವರು ಆಡ್ತಾರೋ ಇಲ್ವೋ, ಇವ್ರನ್ನ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ, ಟೀಮ್ 11ಅಲ್ಲಿ ಇರ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ಭಾಳಷ್ಟು ಅನುಮಾನ ಇತ್ತು. ಆರಂಭಿಕ ಮ್ಯಾಚಲ್ಲಿ ಅವ್ರಿಗೆ ಅವಕಾಶ ಸಿಗಲೇ ಇಲ್ಲ. ಡಗೌಟಲ್ಲೇ ವೇಟ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಯಾವಾಗ ಸೂಪರ್ ಏಟ್ ಹಂತದಲ್ಲಿ ಅವಕಾಶ ಸಿಕ್ತು, ಅದರ ಮಧ್ಯದಲ್ಲೂ ಕೂಡ ಒಂದು ಮ್ಯಾಚಲ್ಲಿ ಅವಕಾಶ ಸಿಕ್ಕರೂ ಕೂಡ ಹೇಳಿಕೊಳ್ಳುವಂಥ ಸಾಧನೆ ಏನು ಮಾಡಲಿಲ್ಲ, ಮತ್ತೆ ಫೇಲ್ಯೂರ್ ಕಾಣಿಸ್ಕೊಳ್ತು. ಆದರೆ ಯಾವಾಗ ಸೂಪರ್ ಏಟ್ ಹಂತದಲ್ಲಿ, ಸೆಮಿಫೈನಲ್ನಲ್ಲಿ, ಕ್ವಾರ್ಟರ್ ಫೈನಲ್ನಲ್ಲಿ ಮತ್ತು ಫೈನಲ್ನಲ್ಲಿ ಈ 3 ಮಹತ್ವವಾದಂಥ ಬಿಗ್ ಮ್ಯಾಚಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ಆ ಮೂಲಕ ಜಸ್ಟಿಸ್ ಫಾರ್ ಸಂಜು ಸ್ಯಾಮ್ಸನ್, ಜಸ್ಟಿಸ್ ಫಾರ್ ಸಂಜು ಸ್ಯಾಮ್ಸನ್ ಅಂತೇಳಿ ಅವರ ಅಭಿಮಾನಿಗಳೇನು ಹೋರಾಟ ಮಾಡ್ತಾಯಿದ್ರು ಅಥವಾ ಟ್ವೀಟ್ ಮಾಡ್ತಾಯಿದ್ರು ಅಥವಾ ಜಸ್ಟಿಸ್ ಕೊಡಿ ಸಂಜು ಸ್ಯಾಮ್ಸನ್ಗೆ ಅಂತ ಹೇಳ್ತಾಯಿದ್ರು, ಅದಕ್ಕೆ ಪ್ರತ್ಯುತ್ತರವನ್ನು ತಮ್ಮ ಬಾಯಿ ಮಾತಿನ ಮೂಲಕ ಅಲ್ಲ, ತಮ್ಮ ಬ್ಯಾಟ್ ಮೂಲಕ ಕೊಟ್ಟಿದ್ದಾರೆ. ಹೌದು, ಅವರಿಗೆ ಅವಕಾಶಗಳು ಭಾಳಷ್ಟು ಸಿಕ್ಕಿದ್ದಾವೆ, ಆದರೆ ಸಿಕ್ಕಂಥ ಅವಕಾಶಗಳು ಸಮರ್ಪಕವಾಗಿ ಸಿಕ್ಕಿಲ್ಲ. ನಿಮಗೆ ಓಪನರ್ ಬ್ಯಾಟ್ಸ್ಮನ್ ಆಗಿರುವಂಥ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂಥ ಸಂಜು ಸ್ಯಾಮ್ಸನ್ಗೆ ಈ ಹಿಂದೆ ಸಿಗ್ತಾ ಇದ್ದಿದ್ದು 5th ಆರ್ಡ್ರಲ್ಲಿ, 4th ಆರ್ಡ್ರಲ್ಲಿ, 1 ಡೌನ್ನಲ್ಲಿ ಹೀಗೆಲ್ಲ ಅವಕಾಶಗಳು ಸಿಕ್ತು. ಓಪನರ್ ಆಗಿ ಅವಕಾಶಗಳೇ ಹೆಚ್ಚು ಸಿಗಲೇ ಇಲ್ಲ. ಓಪನರ್ ಆಗಿ ಸಿಕ್ಕಂಥ ಅವಕಾಶವನ್ನು ಸಮರ್ಪಕವಾಗಿ ಬಳಕೆಯೂ ಕೂಡ ಇವನ್ ಸಂಜು ಸ್ಯಾಮ್ಸನ್ ಮಾಡ್ಕೊಂಡಿದ್ದಿಲ್ಲ. ಯಾಕಂದರೆ T20 ವರ್ಲ್ಡ್ ಕಪ್ ಮುಂಚಿತವಾಗಿದ್ದಂಥ ನ್ಯೂಜಿಲೆಂಡ್ ಸೀರೀಸಲ್ಲಿ ಅಟ್ಟರ್ ಪ್ಲಾಫಲ್ಲಿ ಫೇಲ್ಯೂರನ್ನು ಕಂಡಿದ್ರು. ಅವಾಗ ಅವರೇ ಅಂದ್ಕೊಳ್ತಾರೆ, ಇನ್ನು ಮುಗೀತು ನನ್ನ ಕರಿಯರ್, ಕ್ರಿಕೆಟ್ ಕರಿಯರ್, ಬಹುಶಃ ಇನ್ನು ನನಗೆ ಸಿಗೋದಿಲ್ಲ, ನನಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ನನಗೆ ಟೀಮ್ ಇಂಡಿಯಾದ ಪರವಾಗಿ ಆಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ರು. ಆದರೆ ಅದಕ್ಕೂ ಮುಂಚಿತವಾಗಿ ಪುಣ್ಯಕ್ಕೆ T20 ವರ್ಲ್ಡ್ ಕಪ್ಗೆ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು. ಅದು ಟೀಮ್ 15ರಲ್ಲಿ ಸಂಜು ಸ್ಯಾಮ್ಸನ್ ಇದ್ದರು. ಅದು ಗೌತಮ್ ಗಂಭೀರ್ ಸಾಕಷ್ಟು ಒತ್ತಡ ಹೇರ ಕಾರಣಕ್ಕಾಗಿ, ಹೋರಾಟ ಮಾಡಿದ ಕಾರಣಕ್ಕಾಗಿ ಸಂಜು ಸ್ಯಾಮ್ಸನ್ನ ಉಳಿಸ್ಕೊಂಡ್ರು. ನಿಮಗೆ ಇಲ್ಲದೇ ಇದ್ದರೆ ಎಂತೆಂಥ ಬ್ಯಾಟ್ಸ್ಮನ್ಗಳಿದ್ದರು, ಶ್ರೇಯಸ್ ಅಯ್ಯರ್, KL ರಾಹುಲ್, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ಹೀಗೆ ನಿಮಗೆ ಋತುರಾಜ್ ಗಾಯಕ್ವಾಡ್, ಹೀಗೆ ನೋಡ್ತಾ ಹೋದರೆ ಅದು ಎಷ್ಟು ದಿಗ್ಗಜ ಬ್ಯಾಟ್ಸ್ಮನ್ಗಳೆಲ್ಲ ಕೂಡ ಇದ್ದರು. ಬಟ್ ಸಂಜು ಸ್ಯಾಮ್ಸನ್ ಬೇಕು, ಓಪನರ್ ಬ್ಯಾಟ್ಸ್ಮನ್ ರೀತಿಯಾಗಿ ನಮಗೆ ಬೇಕು ಅಂಥೇಳಿ ಒತ್ತಡ ಹೇರಿದ್ದಕ್ಕೆ T20ಯ ಟೀಮ್ ಇಂಡಿಯಾದ ಸ್ಕ್ವಾಡಲ್ಲಿ, 15ರ ಸ್ಕ್ವಾಡಲ್ಲಿ ಸಂಜು ಸ್ಯಾಮ್ಸನ್ ಇದ್ದರು. ಆದರೆ ಭಾಳ ಬೇಸರದ ವಿಷಯ ಅಂದರೆ ಮೊದಲ ಆರಂಭಿಕ ಮ್ಯಾಚಲ್ಲಿ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಅಫ್ಕೋರ್ಸ್ ಹೌದು ಕೂಡ, ಯಾಕಂದರೆ ಅಭಿಷೇಕ್ ಶರ್ಮಾ ತುಂಬ ಒಳ್ಳೆ ಫಾರ್ಮಲ್ಲಿದ್ದರು, ಚೆನ್ನಾಗಿ ಆಡ್ತಾಯಿದ್ರು, ಆ ಕಾರಣಕ್ಕಾಗಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ರು. ಇನ್ನು ಈವನ್ ರಿಂಕು ಸಿಂಗ್ ಕೂಡ ಒಳ್ಳೆ ಫಾರ್ಮಲ್ಲಿದ್ದರು. ಈ ಹಿಂದಿನ ಒಂದು ಮ್ಯಾಚಲ್ಲಿ ಅಂದರೆ T20 ವರ್ಲ್ಡ್ ಕಪ್ ಮುಂಚಿತವಾಗಿನ ಒಂದು ಮ್ಯಾಚ್, 2 ಮ್ಯಾಚಲ್ಲಿ ಚೆನ್ನಾಗಿ ಆಡಿದರು, ಆ ಕಾರಣಕ್ಕಾಗಿ ಅವ್ರನ್ನೂ ಕೂಡ ಆ್ಯಡ್ ಮಾಡಿಕೊಂಡ್ರು. ಈ ಎಲ್ಲ ವಿಚಾರದಿಂದಾಗಿ ಸಂಜು ಸ್ಯಾಮ್ಸನ್ ಹೊರಗಡೆ ಇಡಬೇಕಾದಂಥ ಪರಿಸ್ಥಿತಿ ಇತ್ತು. ಡಗೌಟಲ್ಲಿ ಪೇಷನ್ಸಿಂದ ವೇಟ್ ಮಾಡುವಂಥ ಪರಿಸ್ಥಿತಿ ಇತ್ತು. ಈ ಇದರಲ್ಲಿ ಮತ್ತೊಂದು ಮ್ಯಾಚ್ ಅಂದರೆ ನಿಮಗೆ ಆರಂಭಿಕ ಹಂತದ ಒಂದು ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಹುಷಾರಿದ್ದಿದ್ದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಗದೇ ಇರೋ ಅಭಿಷೇಕ್ ಶರ್ಮಾ ಬದಲಾಗಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುತ್ತೆ, ಅಭಿಷೇಕ್ ಶರ್ಮಾಗೆ ಅವಕಾಶ ಸಿಗೋದಿಲ್ಲ. ಆವಾಗ ಅಲ್ಲೂ ಕೂಡ ಫೇಲ್ಯೂರನ್ನು ಕಾಣ್ತಾರೆ. ಹೆಚ್ಚು ರನ್ ಗಳಿಸ್ಲಿಕ್ಕೆ ಅವರು ಸಾಧ್ಯ ಆಗೋದಿಲ್ಲ. ಆದರೆ ಯಾವಾಗ ಕ್ವಾರ್ಟರ್ ಫೈನಲ್ನಲ್ಲಿ, ಸೆಮಿಫೈನಲ್ನಲ್ಲಿ ಮತ್ತು ಫೈನಲ್ನಲ್ಲಿ ಈ 3 ಮ್ಯಾಚ್ಗಳ ವಿರುದ್ಧ ಅದ್ಭುತವಾದಂಥ ಪ್ರದರ್ಶನ, ಜಿಂಬಾಬ್ವೆ ವಿರುದ್ಧ 25 ಪ್ರಾಮಿಸಿಂಗ್ ಬ್ಯಾಟಿಂಗನ್ನು ಮಾಡ್ತಾರೆ, 12, 13 ಬಾಲಿಗೆ 25, 26 ರನ್ನ ಗಳಿಸ್ತಾರೆ. ಅದಾದ ಮೇಲೆ 97 ನಾಟ್ಔಟ್ ಇದೆಯಲ್ಲ, ಇದು ಅವರ ಲೈಫ್ ಟೈಮ್ನ ಅದ್ಭುತವಾದಂತಹ ಮ್ಯಾಚ್ ಅಂತ ಸ್ವತಃ ಅವರೇ ಹೇಳ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ನನ್ನ ನಿಜವಾಗ್ಲೂ ಕೂಡ ಲೈಫ್ ಟೈಮ್ನ ಮ್ಯಾಚ್ ಇದಾಗಿತ್ತು ಅಂತೇಳಿ. ಅದು ವೆಸ್ಟ್ ಇಂಡೀಸ್ ವಿರುದ್ಧ 50 ಬಾಲಿಗೆ 97 ರನ್. ಆ ಮ್ಯಾಚೇ ಟರ್ನಿಂಗ್ ಪಾಯಿಂಟ್ ರೀತಿಯಾಗಿ, ಒಂದು ವೇಳೆ ಸಂಜು ಸ್ಯಾಮ್ಸನ್ ಆಡದೇ ಇದ್ದಿದ್ರೆ ಮುಗಿದು ಹೋಯಿತು. ಸೆಮಿಫೈನಲ್ ಕನಸಾಗೆ ಉಳಿತಾ ಇತ್ತು. ಸಂಜು ಸ್ಯಾಮ್ಸನ್ನಿಂದಾಗಿ ಅದು ಸೆಮಿಫೈನಲ್ ಕನಸು ಉಳ್ಕೊಳ್ತು. ಅದಾದ ನಂತರ ಇಂಗ್ಲೆಂಡ್ ವಿರುದ್ಧ ಆಡಿದಂಥ ರೀತಿ, ಅದು ಕೂಡ 42 ಬಾಲಿಗೆ 89 ರನ್, ಆಲ್ಮೋಸ್ಟ್ 200 ರನ್ ಸ್ಟ್ರೈಕ್ ರೇಟಲ್ಲಿ. ಇನ್ನು ಫೈನಲ್ ಮ್ಯಾಚಲ್ಲಿ ನ್ಯೂಜಿಲೆಂಡ್ ವಿರುದ್ಧನೂ ಕೂಡ ಸೇಮ್ ರನ್ 46 ಬಾಲ್ಗೆ ಗಳಿಸಿದ್ದಾರೆ. ಸೊ ಈ ಮೂಲಕ ಸಂಜು ಸ್ಯಾಮ್ಸನ್ ಎಲ್ಲಿ T20ಯ ಸ್ಕ್ವಾಡಲ್ಲಿ ಇದ್ದರೂ ಕೂಡ
ಅವ್ರಿಗೆ ಅವಕಾಶ ಇದ್ದಿದ್ದಿಲ್ಲ, ಆಡಿಸುವಂಥ ಚಾನ್ಸಸ್ಸೇ ಭಾಳ ಕಡಿಮೆ ಇತ್ತು. ಬಟ್ ವಿಧಿಲಿಖಿತನೇ ಬೇರೆ ರೀತಿ ಇದ್ದಿದ್ದು. T20 ವರ್ಲ್ಡ್ ಕಪ್ಪಲ್ಲಿ ಕೇವಲ 5 ಮ್ಯಾಚ್ ಆಡ್ತಾರೆ, ಅದರಲ್ಲಿ ಒಂದು ಫೇಲ್ಯೂರ್ ಇದೆ, ಇನ್ನೊಂದು ಮ್ಯಾಚಲ್ಲಿ 25 ರನ್, ಇನ್ನೂ 3 ಮ್ಯಾಚಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಅವು ಬಿಗ್ ಮ್ಯಾಚ್ಗಳಲ್ಲಿ ಅದ್ಭುತವಾದಂಥ ಫಾರ್ಮಲ್ಲಿ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡೋ ಮೂಲಕ ನಾನು ಬಿಗ್ ಮ್ಯಾಚ್ಗಳಿಗೆ ಯಾಕೆ ನಾನು ಫೇವ್ರೇಟ್ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸವನ್ನು ಸಂಜು ಸ್ಯಾಮ್ಸನ್ ಮಾಡಿದ್ದಾರೆ. ಈ ಮೂಲಕ ಪಂದ್ಯ ಪುರುಷೋತ್ತಮ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಇದ್ದಂಥ ವಿರಾಟ್ ಕೊಹ್ಲಿಯ ರೆಕಾರ್ಡನ್ನು ಅವ್ರು ಮುರಿದಿದ್ದಾರೆ. 321 ರನ್ನನ್ನು ಗಳಿಸುವ ಮೂಲಕ ಈ T20 ವರ್ಲ್ಡ್ ಕಪ್ನಲ್ಲಿ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ. ಈ ಮೂಲಕ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಒಂದು ಎರಡು ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು, ಮ್ಯಾನ್ ಆಫ್ ದ ಸೀರೀಸ್ ಸಿಕ್ತು. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಇರುವಂಥ ಸಂದರ್ಭದಲ್ಲಿ ಕೇಳಿದಾಗ ಏನಿದ್ರ ಸಕ್ಸಸ್ಸು, ಏನು ಹೇಳ್ತೀರಿ ಅಂತಂದರೆ, ಡಗ್ಔಟಲ್ಲಿ ಕೂತು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂಥ ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳು ಹೇಗೆ ಇನ್ನಿಂಗ್ಸನ್ನು ಕಟ್ತಾಯಿದ್ರು, ಹೇಗೆ ಮ್ಯಾಚ್ಗಳನ್ನು ಗೆಲ್ಲಿಸ್ತಾಯಿದ್ರು, ಅದನ್ನೆಲ್ಲ ನೋಡಿ ನಾನು ಆವಾಗ ಆ ರೀತಿಯಾದಂಥ ಮ್ಯಾಚನ್ನು ಗೆಲ್ಲಿಸ್ಬೇಕು, ಯಾವಾಗ ಅವಕಾಶ ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದೆ. ಬಟ್ ಈ ಒಂದು ಫೈನ್ ಡೇ ಬರುತ್ತೆ ಅಂತಲೇ ವೇಟ್ ಮಾಡ್ತಾ ಇದ್ದೆ. ಆ ಫೈನ್ ಡೇ T20 ವರ್ಲ್ಡ್ ಕಪ್ ಮ್ಯಾಚ್ಗಳಲ್ಲೇ ಬಂದಿದ್ದು. ಅದು ನನ್ನ ಮೂಲಕ ಟೀಮ್ ಇಂಡಿಯಾ ಗೆಲ್ಲೋ ರೀತಿಯಾಗಿ ಆಗಿದ್ದು ನನಗೆ ಬಹಳನೇ ಖುಷಿ ಇದೆ. ಇದೆಲ್ಲದಕ್ಕೂ ಕೂಡ ಅವರ ಗೈಡೆನ್ಸ್ ಮತ್ತು ಆ ಪೇಷನ್ಸ್. ಡಗ್ಔಟಲ್ಲಿ ಕೂತು ಭಾಳಷ್ಟು ಮ್ಯಾಚ್ಗಳು ನೀವು ನಂಬಕ್ಕೆ ಸಾಧ್ಯನೇ ಇಲ್ಲ, ಸೆಲೆಕ್ಟ್ ಆಗಿರ್ತಾರೆ, ಆದರೆ ಅವರಿಗೆ ಅವಕಾಶ ಸಿಕ್ಕಿರೋಲ್ಲ. ಸಿಕ್ಕಂಥ ಅವಕಾಶಗಳು ಕೂಡ ಹೇಳ್ಕೊಳ್ಳೋ ರೀತಿಯಾಗಿ ಬ್ಯಾಟಿಂಗನ್ನು ಕೂಡ ಸಂಜು ಸ್ಯಾಮ್ಸನ್ ಮಾಡಿರಲ್ಲ. ಅದು ಅವರ ನತದುಷ್ಟತನ. ಸೊ ಈ ಹಿನ್ನೆಲೆಯಲ್ಲಿ ಡಗ್ಔಟಲ್ಲಿ ಕೂತು ನೋಡಿರೋದಂಥ ಪೇಷನ್ಸ್ ಇದೆಯಲ್ಲ, ಅದು ನನಗೆ ಭಾಳಷ್ಟು ಪಾಠ ಕಲಿಸಿದೆ ಅಂತ ಹೇಳ್ತಾರೆ. ಇನ್ನು ಫೈನಲ್ ಮ್ಯಾಚ್ ಮ್ಯಾನ್ ಆಫ್ ದ ಸೀರೀಸ್ ತೆಗೆದುಕೊಂಡಾದ್ಮೇಲೆ ಮಾತಾಡ್ಸೋಂಥ ಸಂದರ್ಭದಲ್ಲಿ ಏನು ಇನ್ಸ್ಪಿರೇಷನ್ನು ಅಂತಂದಾಗ, ಅಫ್ಕೋರ್ಸ್ ದೊಡ್ಡ ಮಹನೀಯರನ್ನೆಲ್ಲರನ್ನೂ ಕೂಡ ನಾನು ಮಾತಾಡಿಸ್ತಾ ಇದ್ದೆ. ಸಚಿನ್ ಟೆಂಡೂಲ್ಕರ್ನು ಕೂಡ ನಾನು ಸೆಮಿಫೈನಲ್ ಟೈಮಲ್ಲಿ ಖುದ್ದು ಸಚಿನ್ ಟೆಂಡೂಲ್ಕರೇ ಫೋನ್ ಮಾಡಿ ಹೇಗಿದೆಯಾ, ಹೇಗಿದೆ ಸಿಚುವೇಶನ್ನು, ಏನು ಅಂದ್ಕೊಂಡಿದ್ಯಾ, ಹೀಗೆಲ್ಲ ಮಾತಾಡಿದ್ರು. ಗೈಡೆನ್ಸನ್ನು ಕೊಟ್ಟರು, ಪ್ರಾಪರ್ ಗೈಡೆನ್ಸನ್ನು ಕೊಟ್ಟರು. ಅಂಥ ದಿಗ್ಗಜ ಬ್ಯಾಟ್ಸ್ಮನ್ ನಮಗೆ ಕಾಲ್ ಮಾಡಿ ಮಾತಾಡಿ ಕೇರ್ ತಗೋತಾರೆ ಅಂತ ಅನ್ನೋದಾದರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಅವರೆಲ್ಲರ ಗೈಡೆನ್ಸಿಂದಾಗಿ ನಾನು ಸಕ್ಸಸ್ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಮತ್ತಿನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಅಂದರೆ ಮಿಡ್ಲಲ್ಲಿ, ಅಂದರೆ ಆರಂಭದ ಮ್ಯಾಚಲ್ಲಿ ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಆ ಸಂದರ್ಭದಲ್ಲಿ ರೋಹಿತ್ ಶರ್ಮಾನ ಮಾತಾಡಿಸುವಂಥ ಅವಕಾಶ ಸಿಗುತ್ತೆ ಗ್ರೌಂಡಲ್ಲಿ. ಕ್ಯಾ ಚೇಟಾ ಕೇಸ ಹೇ ಅಂತ ಹೇಳ್ತಾರೆ. ಅಂದರೆ ಚೇಟ ಅಂದರೆ ಮಲಯಾಳಿಲಿ ಬ್ರದರ್ ಹೇಗಿದೆಯಾ ಅಂಥೇಳಿ. ಬಟ್ ಸಂಜು ಸ್ಯಾಮ್ಸನ್ ಅವಕಾಶ ಸಿಗುತ್ತೆ ಮುಂದೆ, ನಿನಗೆ ವೇಟ್ ಮಾಡು, ಪೇಷನ್ಸ್ ಇರಲಿ ಅಂತ ಹೇಳಿದರು. ಬಟ್ ರೋಹಿತ್ ಶರ್ಮಾ ಹೇಳಿದ ಮಾತು ನಿಜವಾಗ್ಲೂ ಕೂಡ ಅದು ನಿಜ ಆಗಿದೆ. ಆರಂಭದಲ್ಲಿ ಅವ್ರಿಗೆ ಅವಕಾಶ ಸಿಗದೆ ಇರ್ಬೋದು, ಬಟ್ ಆನಂತರ ಸಿಕ್ಕಂಥ ಅವಕಾಶವನ್ನು, ಅದು ಬಿಗ್ ಮ್ಯಾಚಲ್ಲಿ ಸಿಕ್ಕಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. AB ಡಿವಿಲಿಯರ್ಸ್ ಹೊಗಳ್ತಾರೆ. ಸಂಜು ಸ್ಯಾಮ್ಸನ್ ಅಂತ ಆಟಗಾರನ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟರೆ ನಿಮಗೆ ಆ ನಂಬಿಕೆಯನ್ನು ಎಲ್ಲೂ ಕೂಡ ಮಿಸ್ ಮಾಡೋದಿಲ್ಲ. ಆ ನಂಬಿಕೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟು ಚೆನ್ನಾದಂಥ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಕ್ಲೀನ್ ಹಿಟ್ಟರ್ ಕೂಡ ಸಂಜು ಸ್ಯಾಮ್ಸನ್. ಅವ್ರಿಗೆ ಅವಕಾಶ ಕೊಡಬೇಕು, ಅವಕಾಶ ಭಾಳ ಸರಿ ಮಿಸ್ ಆಗಿದೆ ಅಂತ ಹೇಳ್ತಾರೆ ಸಂಜು ಸ್ಯಾಮ್ಸನ್. ಈ ಮೂಲಕ ಭಾಳಷ್ಟು ಈ ಹಿಂದೆ ಅವಕಾಶ ಸಿಕ್ಕರೂ ಕೂಡ ಸಮರ್ಪಕವಾಗಿ ಅವ್ರು ಯುಟಿಲೈಸ್ ಮಾಡ್ಕೊಂಡಿದ್ದಿಲ್ಲ. ಅವರೇ ಒಂದು ಕಡೆಗೆ ಹೇಳ್ತಾರೆ, ನ್ಯೂಜಿಲೆಂಡ್ ಸೀರೀಸಲ್ಲಿ ನಾನು ಅಟ್ರ್ ಫ್ಲಾಪ್ ರೀತಿಯಾಗಿ ಮೀನ್ಸ್ ಬ್ಯಾಟಿಂಗೇ ನಾನು ಚೆನ್ನಾಗಿ ಮಾಡಲಿಲ್ಲ, ಅದು ನನಗೂ ಕೂಡ ಗೊತ್ತು, ಭಾಳ ಫೇಲ್ಯೂರನ್ನ ಕಂಡೆ. ಸೊ ಆ ಸಂದರ್ಭದಲ್ಲಿ ನನಗೆ ಒಂದು ರೀತಿ ಆಗ್ತಾಯಿತ್ತು, ನಾನು ಬಹುಶಃ ಮುಗಿತು ನನ್ನ ಕ್ರಿಕೆಟ್ ಕರಿಯರ್, ನನಗೆ ಇನ್ನೇನು ಅವಕಾಶ ಸಿಗೋದಿಲ್ಲೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಅದಾದಮೇಲೆ ಸಿಕ್ಕಂಥ ಅವಕಾಶವನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡೆ. ಈ ಮೂಲಕ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದರಲ್ಲೂ ಕೂಡ ನಿಮಗೆ ವೆಸ್ಟ್ ಇಂಡೀಸ್ ವಿರುದ್ಧ 97 ರನ್ ಹೊಡೆದಿರೋ ಈ ಮ್ಯಾಚ್ ಏನಿದೆ, ಅದು ನನ್ನ ಫೇವ್ರೆಟ್ ಮ್ಯಾಚ್. ನನ್ನ ಇಡೀ ಜೀವನದಲ್ಲಿ ಅತ್ಯದ್ಭುತವಾದಂಥ ಮ್ಯಾಚ್ ಯಾವುದಾದ್ರೂ ಇದ್ದರೆ ಆ ಮ್ಯಾಚ್ ಅಂತ ಹೇಳ್ತಾರೆ. ಈ ಮೂಲಕ ಸಂಜು ಸ್ಯಾಮ್ಸನ್ T20ಯ ಟಾಪ್ ಬ್ಯಾಟ್ಸ್ಮನ್ನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಆ ಮೂಲಕ ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾದ 11 ಆಟಗಾರರಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಂಡಿದ್ದಾರೆ. ಸೊ ವಿಶ್ ಆಲ್ ದಿ ಬೆಸ್ಟ್ ಸಂಜು ಸ್ಯಾಮ್ಸನ್. ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.